ನಂಗೆ ಯಾಕೋ ಭಾರಿ ಬೇಜಾರಾಗ್ಬಿಟ್ಟದೆ. ಆಮೇಲೆ ಕೂಸ್ತ ಬಿಸಿರೋ ವಿಚಾರ ನಾವು ಬೇರೆ ಹೇಳಿಲ್ಲ. ಏನು ಮಾಡೋದೀಗ? ಏನು ಮಾಡೋದು? ಅವ್ವ ಫೋನಲ್ಲಿ ಹೇಳಿದ್ರೆ ಅಲ್ಲಿಂದ ಜಗಳಕ್ಕೆ ತಗೊಬಂದ್ಬಿಡ್ತಾಳೆ. ಇಲ್ಲೇ ಕರೆಸ್ಬಿಟ್ಟು ನಿಧಾನವಾಗಿ ಕೊಡ್ಸ್ಬಿಟ್ಟು ಮಾತಾಡ್ತೀನಿ. ಮೊದಲು ಅವ್ನು ಫೋನ್ ಮಾಡ್ತೀನಿ ತಾಳು. ಇಲ್ಲಾಂದರೆ ಪಾಪ ಅವಂಗೆ ಹೇಳಿಲ್ಲ ನಾನು. ನನಗಂತೂ ಹೊಸಿ ಬೇಜಾರಾಗಿಲ್ಲ ಇತ್ತೀಚೆಗಂತೂ. ನನ್ನ ಕಡೆ ಇದ್ದಿಲ್ಲ ಹಂಗೆ ಭಾರಿ ಬೇಜಾರಾಗ್ಬಿಟ್ಟದೆ ನನಗೆ. ಟ್ರೈನ್ 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 ಟ್ರೈನ್. ನಂದಿನಿ ಹೆಂಗಿದ್ದೀನಿ ನಂದಿನಿ? ಚೆನ್ನಾಗಿದೀಯಾ? ಏನು ಉಣ್ಕೊಂಡು ಚೆನ್ನಾಗಿದ್ದ? ಆಮೇಲೆ ಮಗ ಹುಷಾರು ಕನ್ನಂದಿನಿ, ಮಗ ಹುಷಾರು. ಏನು ಇವತ್ತು ಫೋನ್ ಮಾಡ್ಬಿಟ್ಟಿದ್ದೀನಿ, ನಾನು ಫೋನೇ ಮಾಡಿಲ್ಲ. ಫೋನ್ ಮಾಡಿದ್ರೆ ಫೋನೇ ತೆಗ್ದಿಲ್ಲ. ತೆಗಿಬೇಕು ತಾನೆ ನೀನು? ಅಲ್ಲ ಮಗ ಹೆಂಗಿರೋದು? ಹುಷಾರಾಗಿದ್ದು ತಾನೆ? ಆಸ್ಪತ್ರೆಗೆ ಚೆಕ್ನೆಲ್ಲ ಮಾಡಿಸ್ಕೊ ಬಂದಿತ್ತಾನೆ? ಹ್ಞೂ ಕಣವ, ಹುಷಾರಾಗದೆ. ಅದೇ ಏನಾಯ್ತು ನಂದಿನಿ? ಮಾವು ಹುಷಾರಿಲ್ವಲ್ಲ, ನಾನು ನೋಡೋಕ್ಕರು ಕರಿತೀನಿ ತಾಳು. ಆಮೇಲೆ ಒಬ್ಬರನ್ನಿಲ್ಲ ಅಂದ್ರೆ ಏನಾರು ಅನ್ಕೋತಾರೆ. ಅದೇ ಕಣವ, ಮಾವಂಗೆ ಹುಷಾರಿಲ್ಲ. ಏನು ಸರಿಲ್ಲ? ಅದೇನೋ ಆಪರೇಷನ್ ಮಾಡ್ಬೇಕಂತ ಕಣವ, ಭಾರಿ ಸೀರಿಯಸ್ ಆಗ್ಬಿಟ್ಟದೆ. ಬಾ ಒಂದ್ಸಲ ನೋಡ್ಕೊಂಡರು ಹೋಗು. ಅಲ್ಲ ಆಪರೇಷನ್ ಬೇರೆ ಏನಕ್ಕೆ ಮಾಡ್ಸಕ್ ಹೋದರು? ಸತ್ರೆ ಸಾಯ್ತಾನಂತೆ. ತಕೋ, ನನ್ನ ಮಗಗೆ ಮಾಡ್ರ ಮೋಸಕ್ಕೆ ಸತ್ರೆ ಸಾಯ್ತಾನಂತೆ. ಸರಿಯಾಗದೆ ಮಾತ್ರ ನನ್ನ ಮಗಳಿಗೆ ಮಾಡಿದ ಮೋಸಕ್ಕೆ ಸರಿಯಾಗದೆ. ಅವ್ರಿಗೆ ಏನು ಅನ್ಕೊಂಡಿದ್ರು? ಮೋಸ ಮಾಡ್ಬಿಟ್ಟು ಚೆನ್ನಾಗಿರ್ಬೋದು ಅನ್ಕೊಂಡಿದ್ದಾರೆ. ನಾವು ಸರಿಯಾಗದೆ ಕತೆ ಇರು. ಒಮ್ಮಗೆ ಒಂದು ಸಾಯ್ಲಿ, ಒಂದು ಇವನಾರ ಹಿಡ್ಕೊಂಡು ಅಷ್ಟು ಕುಂಕುಮ ತಗೊಂಡು ಬರ್ತೀನಂತೆ. ಈಗೇನು ಮಾಡಕ್ ಬರನೆ? ಇದೇ ಕುಸಿಲಿ ಏನಾರು ತಿಂಡಿ ಗಿಂಡಿ ಮಾಡ್ಕೊ ತಿನ್ನು. ಅವ್ವ ಏನು ಮಾತಾಡ್ತಿದ್ದೀವ ನೀನು? ನೀನು ತಲೆಗೆಲ್ಲ ಕೆಟ್ಟೋಗಿದ್ದದ? ಬಾ ಸುಮ್ಮನೆ. ಅಲ್ಲ ನೀನು ಹಿಂಗಂತಿದ್ಯಲ್ಲ, ಭಾರಿ ಸೀರಿಯಸ್ ಕಣ. ತಮಾಸೆ ಎಲ್ಲ ನಿಜೋಗ್ಲುವೆ ಉಂಕಂದಿನಿ. ನನಗೂ ಗೊತ್ತಾಯ್ತು ನೀ ಏನು ಸುಳ್ಳು ಹೇಳ್ತಿದ್ದಿ ಅಂತಾನ. ನನಗೂ ಗೊತ್ತು. ತಕೋ, ಹುಷಾರಿಲ್ಲರು ಇರ್ಲಿ. ಏನಾಯ್ತು? ಯಾವತ್ತಿಂದ? ನಾವು ಅವತ್ತು ಆಸ್ಪತ್ರೆಗೆ ಹೋಗಿದ್ವಲ್ಲ, ಅವತ್ತು ಬರೋ ಗಂಟ ಕುಸ್ತಿ ಬಿದ್ದೋಗಿದ್ರಂತೆ. ಅದಕ್ಕೆ ಆಸ್ಪತ್ರೆಗೆ ಸೇರಿಸಿದ್ರು. ಒಳ್ಳೇದೇ ಆಯ್ತು. ತಕೋ, ಇನ್ನೇನು ಆಸ್ಪತ್ರೆಗೆ ಡೈರೆಕ್ಟು ಎಂಬ್ಲೋಕಕ್ಕೆ ಸೇರಿಸಿರ್ಬೇಕಾಯ್ತವ. ಏನು ಭಾರಿ ಹಾಡು ತಗೋತಾನೆ ಭಾರಿಯ. ಅವ್ರ ಮನೇಲಿ ಏನು ಅನ್ಕೊಂಡಿದ್ದಾನೆ ಭಯ್ಯ? ನಾವು ಅಮ್ಮ ಎಲ್ಲ ಏನು ಎಲ್ಲ ದುರಂಕಾರದಿಂದ ಮಾತಾಡೋರು. ಏನು ಕಷ್ಟ ಸುಖ ಬರೋಕೆ ಇಲ್ಲ ಹಂಗೆ ಹಿಂಗೆ ಅಂತ ಈಗ ಗೊತ್ತಾಯ್ತದ. ತಕೋ, ಒಬ್ರನ್ನ ಹಳಿಸಿದ್ರೆ ಹೆಂಗೆ ಅಂತ. ಈಗ ಹೆಂಗಿದಾರು ಮನೆಯವರೆಲ್ಲ? ಹೆಂಗಿದಾಳು ನಿಮ್ಮ ಮತ್ತೆ ನನ್ನ ಸೌತಿ? ಆಮೇಲೆ ಆ ಬಿತ್ರಿ ಹೆಂಗಿದ್ದಾಳು? ಬಿತ್ರಿ ಮುಂಡೆ ಆ ರುಕ್ಮಿಣಿ ಅತ್ತೆ ಎಲ್ಲೋ ಮದುವೆ ಹಾಲಲ್ಲಿರ್ಬೇಕು. ಸೂರ್ಯ ಆಸ್ಪತ್ರೆಯಲ್ಲಿ ಅವ್ರೆ. ಏನ ಆಸ್ಪತ್ರೆಯಲ್ಲಿ ನೀನು ಒಬ್ಳೆ ಇದೆಯಾ? ಇಲ್ಲ ಕಣವ, ಅತ್ತೆ ಅದೇ ಅವರು ಅವಳವಳೆ. ಅಲ್ಲ ಕನ್ನಂದಿನಿ, ಏನಾದ್ರು ಹೆಚ್ಚಿಗೆ ಕಡಿಮೆ ಮಾಡ್ಬಿಟ್ಟಾಳು. ಕೊಡೋದು ಏನು ತಿನ್ನಕ್ಕೆ ಹೋಗ್ಬಿಡಾಳು. ಸರಿಲ್ಲ, ಆಮೇಲೆ ಹಾಕಿ ಕೊಟ್ಬಿಟ್ಟಾಳು. ಯಾರು ಇಲ್ಲ ಮನೇಲಿ, ಆಮೇಲೆ ಸೂರಿ ಬೇರೆ ಇಲ್ಲ. ಈ ಸಂದರ್ಭದಲ್ಲೇ ಒಳ್ಳೆ ಸರಿ ಆಯ್ತದೆ ಅನ್ಬಿಟ್ಟು ಕೊಟ್ಟಿದ್ದೇನೆ. ಇಸ್ಕೊ ತಿನ್ನಕ್ಕೆ ಹೋಗ್ಬೇಡ. ಅವ್ರಿಗೆ ಏನಾರು ಆಗಲಿ, ಹಾಳಾರು ಆಗಲಿ, ಯಾಕೊಟ್ಟೋರು ಆಗಲಿ, ಏನಾರು ಮಾಡ್ಕೊಳ್ಳಿ. ನೀನು ಮಾತ್ರ ಅಚ್ಚಕಟ್ಟ ತಿನ್ಕೊಂಡು ಹುಣ್ಕೊಂಡು ಮಗಿನ ನೋಡ್ಕೊಂಡು ಆರಾಮಾಗಿರು. ಹೋಗ್ಲಿ, ಮನೆ ಕೆಲಸನೆಲ್ಲ ನಿನ್ನೆ ಬಿಟ್ಬಿಟ್ಟಿದ್ದಾರೆ. ಹೆಂಗೆ ನಂದಿನಿ? ಇಲ್ಲ ಕಣವ, ನನ್ನ ಯಾಕೆ ಬಿಟ್ಟರು? ನಾನು ರೂಮಲ್ಲಿ ಗಂಗಾ ಬರ್ತಾರೆ ಕೆಲಸ ಮಾಡೋಕ್ಕೆ. ಅವಳು ಕೆಲಸ ಮಾಡೋಳು ಬರ್ತಿದ್ದಾರೆ. ಒಬ್ಳು ಅಮ್ಮೋರೇ ನಂದಿನಿ ಯಾಕೆ ಅನ್ಕೊಂಡ ಅವಳ ಉಣ್ಕನವ ಅವಳೆಯ. ಅಲ್ಲ ಕನ್ನಂದಿನಿ, ಅವ್ವ ಹಿಂಗೆ ಆಪರೇಷನ್ ಮಾಡಿದ್ರೆ ನೀನತ್ತೆ ಕಷ್ಟ ಬೇಜಾರಾಗಿದ್ದಿ? ಹೋದ್ರೆ ಹೋಯ್ತಾನೆ. ತಕೋ, ಏನು ಹಣೆ ಬರ ಚೆನ್ನಾಗಿ ಐಸ್ ಗಟ್ಟಿ ಆಗಿದ್ರೆ ಹುಳ್ಕತಾನೆ, ಇಲ್ಲ ಅಂದ್ರೆ ಹೋಯ್ತಾನೆ. ಅದಕ್ಕೆ ಯಾಕೆ ತಲೆ ಕೆಡ್ಸ್ಕೊಂಡಿದ್ದೀನಿ ನೀನು? ತಲೆಗೆಲ್ಲ ಕೆಡ್ಸ್ಕೊಬೇಡ, ಆರಾಮಾಗಿರತ್ ಕಲಿ ನೀನು. ಅವ್ರು ಇವ್ರಿಗೆಲ್ಲ ತಲೆ ಕೆಡ್ಸ್ಕೊ ಕೂತ್ಕೊತಾಳೆ. ತಲೆ ಕೆಡ್ಸ್ಕೊಂಡಯ್ಯ, ಸುಮ್ಮನೆ ಆರಾಮಾಗಿರತ್ ಕಲಿ ನಂದಿನಿ ನೀನು. ಏನೇನ ಸಾಕುಕತೆ ಇಷ್ಟು ವರ್ಷ ಬದುಕೋನಲ್ಲ, ಅದೇ ಸಾಕುಕತೆ. ನೀನು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡ. ನೀನು ನಿನ್ನ ಮಗನ ಗಮನ ಕೊಡು. ಹೆಂಗಿದನು ನಮ್ಮ ಮಗ? ಹೆಂಗಿದನು ನಮ್ಮ ಮೊಮ್ಮಗಳು? ಹೆಂಗಿದಳು? ಏನಾರು ಆಗಲಿ ಮೊಮ್ಮಗಳ ಬರ್ತಾಳೆ. ಹೆಂಗಿದರು? ಚೆನ್ನಾಗಿದ್ದಣ? ಅಲ್ಲ ಕೂಸು ಹೆಂಗಿದದು? ಭಾರಿ ಚೆನ್ನಾಗಿ ನೋಡ್ಕೋಬೇಕು ನೀನು. ಹಣ್ಣು ಹಂಪ್ಲೆಲ್ಲ ಹಚ್ಕೊಟ್ಟಾಗ ತಿನ್ನು. ಆಮೇಲೆ ಎಣ್ಣೆ ತುಪ್ಪ ಹಾಕೊಂಡು ತಿನ್ನು. ನೀಟಿನ ಪದಾರ್ಥ ಜಾಸ್ತಿ ತಿನ್ಬೇಡ. ಆಮೇಲೆ ಹಣ್ಣುಗಿಣ್ಣು ರಸ ಮಾಡ್ಕೊ ಕುಡಿ. ನೀನು ಮಾಡಕ್ಕೆ ಹೋಗ್ಬೇಡ, ಮಾಡ್ಸ್ಕೊ ಕುಡಿ. ಹಾಳವ್ರೆ ಅಂತಿದ್ದಿ. ಹಾಲು ಕುಡಿ. ಹಾಲ್ಗೆ ಎಂಥದ್ದು ಗೋಡಂಬಿ ದ್ರಾಕ್ಷಿ ಅವನ್ನೆಲ್ಲ ಹಾಕೊಂಡು ಹಚ್ಕೊಟ್ಟಾಗ ಕುಡಿ ಆಯ್ತಾ? ಒತ್ತೊತ್ತಿಗೆ ಚಂದ ಹೊಟ್ಟೆ ತುಂಬ ಅನ್ನ ಹುಣ್ಣು ತುಪ್ಪ ಬೆಣ್ಣೆ ಹಾಕೊಂಡು ಸಾರ್ಗಿರ್ಗೆ ಮಾಡಗಂಟ ಕೈ ಕೂತ್ಕೊಬೇಡ. ಬಿಸಿ ಬಿಸಿಯಾ ಹಾಕ ತಿನ್ಕೊ ನಂದಿನಿ. ಅದಕ್ಕೆ ನಂದಿನಿ ಬಾಯಿನೇ ಬಿಡ್ತಾ ಇಲ್ಲ. ಏನಾಯ್ತು? ಅಯ್ಯೋ ಕೇಳಿಸ್ತಾ ಇಲ್ವಲ್ಲ ನಂದಿನಿ? ಅಲ್ಲ ಹೆಣ್ಗೇನಾಯ್ತು ಕಣ್ಣಲ್ಲ ನಂದಿನಿ? ನಂದಿನಿ ನಂದಿನಿ ಹೇಳವ. ಅದಕ್ಕೆ ನಂದಿನಿ ಅದಕ್ಕಂಗೆ ಬಾಯಿ ಮುಚ್ಕೊ ಕೂತಿದ್ದಿ. ಏನಾಯ್ತು? ಅವ ಏನೂ ಇಲ್ಲ. ನಿಂಗೆ ಇನ್ನೊಂದು ವಿಚಾರ ಏನೋ ಹೇಳ್ಬೇಕು ಬಾ. ಏನು ನಂದಿನಿ? ಏನಾಯ್ತು ಹೇಳು. ಏನಾಯ್ತು ನಂದಿನಿ? ಫೋನಲ್ಲೆಲ್ಲ ಹೇಳಕ್ಕಿಲ್ಲ ಬವ್ವ ನೀನು. ಫೋನ್ಗಿನಲ್ಲೆಲ್ಲ ಹೇಳಕ್ಕದ ಜನ ಬೇಡ ಬಾ, ನನ್ನ ಮೇಲೆ ಹೇಳ್ತೀನಂತೆ. ಅಲ್ಲ ಕಣ್ಣಿದ್ದೀನಿ, ನನಗೆ ಗಾಬರಿ ಆಯ್ತಾ ಕೂತದೆ. ಯಾಕೆ ಏನಾಯ್ತು? ಯಾರು ಏನಾರು ಅಂದ್ರೆ ನಂದಿನಿ? ಅದಕ್ಕೆ ನಂದಿನಿ? ಇರು ಈಗಲೇ ಬರ್ತೀನಿ ಇರು. ಅಲ್ಲ ನನ್ನ ಮಗಳು ಯಾವತ್ತೂ ಹಿಂಗೆ ಬೇಜಾರು ಇತ್ತೈತಿಲ್ಲ, ಹಿಂಗೆ ಸಪ್ಕವಳಲ್ಲ ನಂದಿನಿ. ಅಳ್ಗಿಲ್ತಾ ಇದೆಯಾ? ಇಲ್ಲ ಕಣವ, ನಾನೇ ಕಳನೆ ನಾನು ಅಳ್ತಾ ಇಲ್ಲ. ಅಯ್ಯೋ ನನ್ನ ಮಗಳಿಗೆ ಏನಾಯ್ತು ಕಾಣಲ್ಲ. ಫೋನ್ ಮಾಡ್ಗು, ಈಗ ಬರ್ತೀನಿ. ಫೋನ್ ಮಾಡ್ಗು. ಏನ್ ತರ ನಿನ್ಗೆ ಹಣ್ಣು ಹಂಪ್ಲು ಬೆಣ್ಣೆ ತುಪ್ಪ ಏನಾದ್ರು ತರ್ಬೇಕಾ? ಆಮೇಲೆ ಮಗ ಚೆನ್ನಾಗಕ್ಕೆ ಏನ್ ಹೇಳಿದ್ರು ಡಾಕ್ಟ್ರು? ಏನ್ ತಿನ್ಬೇಕು ಅಂದ್ರು ಹೇಳೋಣ ತಗೋಬತ್ತೀನಿ. ಅಯ್ಯೋ ಅದೇನು ಬೇಡ ಬವ್ವ, ಎಲ್ಲರೂ ತಂದು ಮಡ್ಗೋರೆ ಬಾ. ಸರಿ ನಾನು ಮಾಡ್ತೀನಿ. ಅಲ್ಲ ನಂದಿನಿ ಅದಕ್ಕೆ ಬೇಜಾರು ಮಾಡ್ಕೊ ಕೂತಿದ್ದಳು. ಬೇಜಾರ ಏನಾಯ್ತು ಕಣ್ಣಲ್ಲ? ಮೊನ್ನೆ ದಿವಸ ತಾನು ಚೆನ್ನಾಗಿವನಿ ಅಂತ ಫೋನ್ ಮಾಡಿದ್ಲು. ಆಸ್ಪತ್ರೆಗೆ ಹೋಯ್ತಾನೆ ಕಣವ ಅಂತಂದು. ಈಗ ನೋಡಿದ್ರೆ ಇಲ್ಲ ಮಾವನಿಗೂ ಸರಿ ಇಲ್ಲ ಕಲ್ಕಿಲ್ತ ಕೂತಿದ್ದದ ಮಂಗ್ಬಿಟ್ಟಿದ್ದು. ಮಂಗಿ ಹಂಗೆ ಆಡ್ಕೊಂಡು
ಅವ ಇನ್ನು ಸರಿ ಅಂದ್ರೆ ಇವಳು ಅದಕ್ಕೆ ಬೇಜಾರು ಮಾಡ್ಕೊಂಡಿದ್ದಾಳು. ಮೊದಲು ಹೋಯ್ತೀನಿ ಮಾಡ್ತೀನಿ ಅವ್ರನ್ನ. ನನ್ನ ಮಗಳಿಗೆ ಏನಾದ್ರು ಹೆಚ್ಚು ಕಡಿಮೆ ಆಗಿರ್ಬೇಕು. ಆಮೇಲೆ ಇರೋದು ಮಾರಿ ಹಬ್ಬ ಆಮೇಲೆ ಮಾಡ್ಕೊಟ್ಟಾನೆ ಅವ್ರಿಗೆ. ನಂದಿನಿ ಅತ್ತೆ ಹೇಳಿ. ಅಲ್ಲ ಅದು ಯಾಕಂಗೆ ಹೇಳ್ತಾ ಕೂತಿದ್ದಿ? ಅತ್ತೆ ಯೋಚನೆ ಮಾಡಿದ್ರೆ ಆತದ ನಡಿ ಹೊಟ್ಕೊಂಡು ಬೈಲಿ. ಗಂಗಾ ಆಗ್ಲೇ ಊಟ ಕರೆಕ್ಟ್ ಬಂದಿದ್ದಂತಲ್ಲ ಅದಕ್ಕೆ ಬೇಡ ಅಂದೆ. ಏನಾಯ್ತು ಬೇಡ ಸುಮ್ಮನೆ ಉಣ್ಣು ಬೈಲಿ ನೀನು. ನನಗೆ ಬೇಡ ಪುಡಿ ಊಟನೂ ಬೇಡ ಏನು ಬೇಡಕತ್ತೆ. ನಾನು ಆಮೇಲೆ ಬಂದು ಊಟ ಮಾಡ್ತೀನಿ. ನನಗೆ ಹೊಟ್ಟೆ ಹತ್ತಿತ್ತ ಇಲ್ಲ. ಊಟ ಬೇಡ ನಾನು ಆಮೇಲೆ ಮಾಡ್ತೀನಿ ಪುಡಿ. ನೀವು ಹೋಗಿ ಮಾಡಿ ಹೋಗಿ. ಅಲ್ಲ ಸೂರಿ ನೋಡಿದ್ರೆ ನಂದಿನಿ ಊಟ ಮಾಡಿದ್ಲ ಹಂಗೆ ಹೆಂಗೆ ಅಂತ ಕೇಳ್ತಾ ಕೂತಾನೆ. ನೀನು ನೋಡ್ರಿ ಊಟ ಮಾಡಿದ್ರೆ ಹಿಂಗೆ ಕೂತಿದ್ದಿ. ಏನು ಮಾಡೋದು ನಾನೇನು ಮಾಡೋದೆ? ಬೈಲಿ ಅದು ಊಟ ಮಾಡಿ ಬೈಲಿ. ಅದೇ ಯೋಚನೆ ಮಾಡಿದ್ರೆ ಅದದ ಹೇಳು. ನಾವು ಎತ್ತಗಂತ ತಲೆ ಕೆಡಿಸ್ಕೊಳ್ಳೋದು ಈಗ ನಿದ್ದಿಗೆ ತಲೆ ಕೆಡಿಸ್ಕೊಳ್ಳೋದು ನಿಮ್ಮ ಮಾವಂದಿಗೆ ತಲೆ ಕೆಡಿಸ್ಕೊಳ್ಳೋದು ಏನು ಮಾಡೋದು ಹೇಳು. ಸೂರಿ ಅಲ್ಲಿ ಯೋಚನೆ ಮಾಡ್ತಾ ಕೂತವನೆ. ಹಾಗಾಗಿ ದುಡ್ಡು ಕಾಸು ಅರೇಂಜ್ ಮಾಡಬೇಕು. ಅವ್ರ ಅಪ್ಪನ ನೋಡ್ಕೋಬೇಕು. ಅದು ಅಲ್ಲೇ ಕೆಲ್ಸಕ್ಕೆ ಹೋಗ್ಬೇಕು. ನಿಂದಿಗೆ ತಲೆ ಕೆಡಿಸ್ಕೋಬೇಕು. ಮನೆದಿಗೆ ತಲೆ ಕೆಡಿಸ್ಕೋಬೇಕು. ನಂದಿಗೆ ತಲೆ ಕೆಡಿಸ್ಕೋಬೇಕು. ಎತ್ತಗಂತ ಯೋಚನೆ ಮಾಡೋನು. ಬೈಲಿ ನೀನು ಊಟ ಮಾಡಿ ಬೈಲಿ. ಹಿಂಗೆ ಕುತ್ಕೊಂಡು ಆಮೇಲೆ ಏನಾದ್ರು ಹೆಚ್ಚು ಕಡಿಮೆ ಆದರೆ ಏನು ಕತೆ? ಈಗ ಸಾವಿರನ ಹೋಗಿ ಅನ್ಭವಿಸ್ತಾ ಕೂತೀವಿ. ಇನ್ನೇನು ಆಗ್ಬೇಡ್ದು. ಬೈಲಿ ಎದ್ದು ಬೈಲಿ ಊಟ ಮಾಡಿ ಬೈಲಿ. ಇಲ್ಲ ಕತ್ತು ಹೋಗಿ. ನಂಗೆ ಯಾಕೋ ಹೊಟ್ಟೆ ಸಿಗ್ತಿಲ್ಲ. ನಾನು ಆಮೇಲೆ ಬಂದು ಮಾಡ್ತೀನಿ. ಹೋಗಿ ನೀವು ಮಾಡಿ ಹೋಗಿ. ಅಲ್ಲಕ್ಕ ನಂದಿನಿ ಇದನ್ನೇ ಯೋಚನೆ ಮಾಡ್ಕೊ ಕುತ್ಕೊಂಡ್ರೆ ಆದದ? ಆಮೇಲೆ ಸೂರಿ ನಾನು ನಿನ್ನೆ ಕೇಳ್ಬಿಟ್ಟಂತಲ್ಲ ಮಾಡಿಸಿದ್ದು. ಏನು ನಾವು ಏನು ಕೊಲ್ಲಷ್ಟು ಕ್ರೂರಿಗಳ ನಾವು? ಹೇಳು ಏನೋ ಡಾಕ್ಟ್ರು ಹೇಳಿದ್ರು ಬೆಳವಣಿಗೆ ಆಗಿಲ್ಲ ಅಂದ್ಬಿಟ್ಟು ಅದು ತಗ್ಸಿರೋದು ಕತೆ. ನೀನೇನಕ್ಕಂಗೆ ಹೇಳ್ತಾ ಕೂತಿದ್ದಿ. ಬೈಲಿ ಬೈಲಿ ತೆಗಿ. ಏನೋ ಸರಿ ಆಯ್ತದೆ ಎಲ್ಲವಾ. ಎದು ಊಟ ಮಾಡು ಬೈಲಿ. ಆಸ್ಪತ್ರೆಯಲ್ಲಿ ಏನಾಯ್ತು ಅಂತ ನಿನಗೆ ಗೊತ್ತು. ಬಾ ಊಟ ಮಾಡು ಬೈಲಿ. ಎಲ್ಲ ನಿನಗೆ ಗೊತ್ತಿದ್ದು ಹೆಂಗೆ ಹತ್ರ ಕೂತ್ಕೊಂಡ್ರೆ ಎಲ್ಲ ಆಗದ? ಬಾ ನಂದಿನಿ ಬೈಲಿ. ಸೂರಿ ಎಲ್ಲಿ ಜೀವ ತೆಗಿತಾ ಕೂತಾನೆ. ಹೋಗಮ್ಮ ನಂದಿನಿ ನೋಡ್ಕೊಬನ್ನಿ ಹೆಂಗಿದ್ದಾರೆ ಅಂತ. ನೀನು ನೋಡ್ರಿ ಹಿಂಗೆ ಹತ್ಕ ಕೂತ್ಕೊಂಡ್ರೆ ನಾನು ಹೇಳ ನನಗೆ ಸೂರಿಗೆ ಹತ್ಕ ಕೂತವಳೆ ಅಂತ. ನಿನ್ನ ಕಷ್ಟ ಏನು ಅಂತ ಅರ್ಥ ಆಯ್ತದೆ ನನಗೆ. ಒಬ್ಬಳು ತಾಯಿಯಾಗಿ ನನಗೆ ಅರ್ಥ ಆಯ್ತಿಲ್ವ? ಅರ್ಥ ಆಯ್ತದೆ. ಮೊದಲು ಬೈಲಿ ಊಟ ಮಾಡ್ಕೊ. ಎಲ್ಲಕ್ಕೂ ಅದೇ ಪರಿಹಾರ ಅಲ್ಲ. ಊಟ ಮಾಡು ಬೈಲಿ ನೀನು ಮೊದಲು. ಇಲ್ಲಕತ್ತು ಹೋಗಿ ನೀವು ಮಾಡಿ ಹೋಗಿ. ನೀವು ಅತ್ತೆ ನಿಮ್ದು ಅಮ್ಮಯ್ಯ ನನ್ನ ಕರಿಬೇಡಿ ಹೋಗಿ. ನಾನು ಆಮೇಲೆ ಹೊಟ್ಟೆ ಹಸ್ದಾಗ ಬಂದು ಉಳ್ತೀನಿ. ಯಾವಾಗ ನಂದಿನಿ ಹೊಟ್ಟೆ ಹಸಿದು 12 ಗಂಟೆ ಆಯಿತು. ನಾವು 10ರಿಂದ ಕಲಿತಾವೆ. 7 ಗಂಟೆಯಿಂದ ಹಿಂಸೆ ಮಾಡ್ತಿರೋದು. ರಾತ್ರಿ ಊಟ ಮಾಡಿಲ್ಲ ನೀನು. ಏನಾದ್ರು ಹೆಚ್ಚು ಕಡಿಮೆ ಆಗಿ ಬಿತ್ಕಿತ್ಕೊಂಡ್ರೆ ನಿಮ್ಮ ಊನ್ಗೆ ಮಾಡೋನ್ಗೆ ಏನಂತ ಉತ್ತರ ಕೊಡೋದು ನಾವು? ಏನಂತ ಉತ್ತರ ಕೊಡೋಕ್ಕದು? ಕರ್ಕ ಬಂದ್ಬಿಟ್ಟು ಇರ್ಸ್ಕೊಂಡಿವಿ ಚೆನ್ನಾಗಿ ನೋಡ್ಕೊತೀವಿ ಮಾಡ್ಕೊತೀವಿ ಅಂದ್ಬಿಟ್ಟು ನೀನು ಹಿಂಗೆ ಹೆಚ್ಚು ಕಡಿಮೆ ಅಂದರೆ ಏನಂತ ಉತ್ತರ ಕೊಡೋಕ್ಕದು? ಬಾಯ್ಲಿ ನೀನು ಮೊದಲು ಊಟ ಮಾಡಿ ಬೈಲಿ. ನಾನು ನನಗಿರೋ ಕಷ್ಟ ಎಲ್ಲನೂ ಬಿಟ್ಬಿಟ್ಟು ನಾನು ನಿನ್ನ ಕರೆಕ್ಟ್ ಬಂದೀನಿ. ಮಾತ್ಕೊಂಚೂರು ಬೆಲೆ ಇಲ್ವಾ ನಿನಗೆ? ನೀನು ನೋಡ್ರಿ ಹಂಗೆ ಆಟ ಮಾಡ್ಕೊ ಕೂತಿದ್ಯಲ್ಲ. ಬಾ ನಂದಿನಿ ಬಾ. ನೀವು ನಡೀರಿ. ನಾನು ಮುಖ ತೊಳೆದಿಲ್ಲ. ಮುಖ ತೊಳ್ಕೊ ಬರ್ತೀನಿ. ಅಲ್ಲ ಇಷ್ಟೊತ್ತಾದ್ರೂ ಏನು ಮಾಡ್ತಿದ್ದೆ ನೀನು? ಮುಖನೂ ತೊಳಿತಾನೆಯಾ? ಹಂಗೆ ಮನ್ಬಿಟ್ಟಿದ್ದ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಎಲ್ಲ ಆದದ? ಎಲ್ಲ ಬಗ್ಗೆ ಹರ್ತದ? ಯೋಚನೆ ಮಾಡಬೇಡ. ಎಲ್ಲ ಸರಿ ಆಯ್ತದೆ. ಎದ್ದು ಬಾಯ್ಲಿ ನೀನು. ಸರಿ ಊಟ ಹಾಕಿ ಮಾಡ್ತಾ ಇರ್ತೀನಿ. ಬಾ. ಏನು ಮಾಡೋಣ ಈಗ? ಊಟ ಬೇರೆ ಸೇರ್ತಾ ಇಲ್ಲ ನನಗೆ. ಹೊಟ್ಟೆ ಬೇರೆ ಹಸಿತಾ ಇಲ್ಲ. ನನಗದು ಸಾಕಾಗಿ ಹೋಗದೆ. ನನಗಂತೂ ಸುಸ್ತು ಬೇರೆ ಆಯ್ತಾ ಕೂತದೆ. ಯಾತಿಗೆ ಬದುಕಿದ್ರು ಒಂದೇ ಸತ್ರು ಒಂದೇ ನನಗೆ ಆಗ್ಬಿಟ್ಟದೆ. ಬೇಜಾರಾಗ್ಬಿಟ್ಟದೆ ನನಗೆ. ಮುಂದುವರಿಯುವುದು ಹಂಗೆ ವಿಡಿಯೋ ಹಿಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡ್ತೀರಾ. ಇಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ನೆಕ್ಸ್ಟಿಗೂ ಸಪೋರ್ಟ್ ಮಾಡಿ. ಎಲ್ಲರೂ ಧನ್ಯವಾದಗಳು. ನಮಸ್ಕಾರ. ಇಷ್ಟ ಅಲ್ಲದೆ ಒಂದು ಲೈಕ್ ಕೊಟ್ಬಿಡಿ ಬರೋದ ಮತ್ತೆ.